ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಈ ವಿಚಾರದಲ್ಲಿ ಸಿಬಿಐ ಚುರುಕಾಗಿ ತನಿಖೆಯನ್ನ ನಡೆಸಬೇಕು, ಯಾರದೇ ತಪ್ಪಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಮಿತ್ ಶಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನ ಬರೆದಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಆದ್ರೆ ಸಿಬಿಐನ ತನಿಖೆ ಚುರುಕಾಗಬೇಕು ಅಂತ ಕೋರಿ ಅಮಿತ್ ಶಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನ ಬರೆದಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ ಶಾಮೀಲಾಗಿದೆ ಎನ್ನಲಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ಮತ್ತು ಇತರೆ ಹಣಕಾಸು ಸಂಸ್ಥೆಗಳ ಪಾತ್ರದ ಮೂಲಕ ಆ ಪಾತ್ರ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡದಕ್ಕೆ ಕಾರಣ ಏನು ಅನ್ನೋದ್ರ ಪತ್ತೆ ಹಚ್ಚಬೇಕಾಗಿದೆ. ಭವಿಷ್ಯದಲ್ಲಿ ಇಂತಹ ಕೃತ್ಯಗಳನ್ನ ತಡೆಯುವುದು ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಈ ತನಿಖೆ ಏನಿದೆ ಸಿಬಿಐದು ಅದು ಪ್ರಗತಿ ಕಾಣಬೇಕು, ಮತ್ತಷ್ಟು ಚುರುಕಾಗಿ ತನಿಖೆಗಳಾಗಬೇಕು. ಬ್ಯಾಂಕ್ನ ಸಿಬ್ಬಂದಿಗಳ ಪಾತ್ರ ಏನು, ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಯಾರು ಇನ್ಸಿಸ್ಟ್ ಮಾಡಿದ್ರು, ಇದೆಲ್ಲದರ ಒಂದು ವಿಚಾರ ತಿಳಿಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಶಾಮೀಲಾಗಿರುವಂತಹ ಮಾಹಿತಿ ಇದೆ ಎನ್ನಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ನ ಯಾವೆಲ್ಲ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ, ಸಮಗ್ರ ತನಿಖೆ ಮಾಡಿಸಿ ಭಾಗಿಯಾದವರನ್ನ ಹೊಣೆಗಾರರನ್ನಾಗಿಸಿ ಸಮಗ್ರ ತನಿಖೆ ಮಾಡಿಸಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಮನವಿಯನ್ನ ಪತ್ರದ ಮೂಲಕವಾಗಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ. ಶಬ್ಬೀರ್, ಸಿಬಿಐ ತನಿಖೆಯನ್ನ ಕೈಗೆತ್ಕೊಂಡಿದೆ, ಆದ್ರೆ ಇಲ್ಲಿಯವರೆಗೂ ಆ ಪ್ರಗತಿ ಕಾಣ್ತಾ ಇಲ್ಲ. ಅದಕ್ಕೆ ಒತ್ತಡ ಹೇರುವಂತಹ ಕೆಲಸ ಈಗ ಕೇಂದ್ರ ಸಚಿವರು ಮಾಡ್ತಾ ಇದ್ದಾರಾ, ಹೇಗೆ? ಖಂಡಿತವಾಗ್ಲೂ ಈ ಒಂದು ಪ್ರಕರಣವನ್ನ ಸಿಬಿಐ ನಡೆಸಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆಯುವ ಮೂಲಕ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿರುವಂಥದ್ದು, ಇದೇನು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಈ ಒಂದು ಹಣವನ್ನ ಇಡಲಾಗಿತ್ತು. ಆದ್ರೆ ಆ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಹಣಕಾಸು ಸಂಸ್ಥೆಗಳನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐ ಸಮಗ್ರವಾಗಿ ತನಿಖೆಯನ್ನ ಮಾಡಿ ಕ್ರಮಗಳು ಕೈಗೊಳ್ಳಬೇಕು. ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅದು ಬ್ಯಾಂಕ್ ಆಗಿರ್ಬೋದು ಅಥವಾ ಇತರೆ ಯಾರು ಆರೋಪಿಗಳಿದ್ದಾರೆ ಅವ್ರ ವಿರುದ್ಧವೂ ಕೂಡ ಗಂಭೀರವಾದಂತಹ ತನಿಖೆಯನ್ನ ಮಾಡಬೇಕು. ಮತ್ತೆ ಅವ್ರಿಗೆ ತಪ್ಪಿತಸ್ಥರನ್ನಾಗಿ ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವ ಹಂತಕ್ಕೆ ಈ ಒಂದು ಪತ್ರ ತಲುಪುತ್ತೆ ಅನ್ನುವಂಥದ್ದನ್ನ ಕೂಡ ನೋಡ್ಬೋದು. ಅಮಿತ್ ಶಾ ಅವರು ಏನಾದರೂ ಈ ಒಂದು ಪತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಸಿಬಿಐಗೆ ಏನಾದರೂ ನಿರ್ದೇಶನ ಕೊಡ್ತಾರಾ ಅನ್ನುವಂಥದ್ದನ್ನ ಕೂಡ ಇನ್ನಷ್ಟೇ ಕಾದು ನೋಡ್ಬೇಕು. ದಿವ್ಯಾ, ಅಂದ್ರೆ ಕೇವಲ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಹಗರಣ ಮಾತ್ರವಲ್ಲ, ಇತರೆ ಯಾವ್ಯಾವ ಇಲಾಖೆಯಲ್ಲೂ ಇಂತಹ ಒಂದು ಪ್ರಕರಣಗಳಾಗಿರಬಹುದು, ಅದನ್ನು ಕೂಡ ತನಿಖೆಗೊಳಪಡಿಸಿ ಅಂತ ಕೋರಿದ್ದಾರಾ, ಹೇಗೆ? ಇಲ್ಲ, ಸದ್ಯಕ್ಕೆ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಇದರಲ್ಲಿ ಸಿಬಿಐ ತನಿಖೆಯ ಅಗತ್ಯ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಸಿಬಿಐ ತನಿಖೆಯನ್ನ ಮಾಡಬೇಕು. ಸಿಬಿಐ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕು. ಒಂದು ಹಣ ದುರ್ಬಳಕೆ ಆಗಿರುವಂತದ್ದು, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನ ಹೊಣೆಗಾರನಾಗಿ ಮಾಡಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸರ್ಕಾರದ ಹಣ ಅಥವಾ ವಿಶೇಷವಾದಂತ ನಿಧಿಗಳೇನಿರುತ್ತೆ ಆ ನಿಧಿಗಳನ್ನ ಕೂಡ ಮೇಲ್ವಿಚಾರಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕೂಡ ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಬೇರೆ ಯಾವುದೇ ನಿಗಮಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗಿಲ್ಲ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.